ಆಗಬೇಕು. ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಬೆಳಗಾವಿ ಒಂದೇ ಅಲ್ಲ, ರಾಮದುರ್ಗ ಪಟ್ಟಣ ಒಂದು ಇದೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಗಳಾಗಿರ್ತಕ್ಕಂಥದ್ದನ್ನು ಮತ್ತು ಇಲ್ಲಿ ಒಂದು ಒಳ್ಳೆಯ ನೆನಪುಗಳನ್ನು ತೆಗೆದುಕೊಂಡು ಹೋಗಲಿ ಅಂಥೇಳಿ ನಾನು ಭಾವಿಸ್ತೇನೆ. ಸರ್, ಇವಾಗ ರಾಮದುರ್ಗ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇಲ್ಲಿ ಸ್ಟೂಡೆಂಟ್ಗಳು ಬೇರೆ ಬೇರೆ ಕಡೆಯಲ್ಲಿ ಕಲಿಯಲಿಕ್ಕೆ ಹೋಗ್ತಾರೆ, ಅದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದಾರೆ? ನೋಡಿ, ಈಗ ಸ್ಥಳೀಯ ಶಾಸಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೇವಲ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರ ಇದ್ದಾವೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳು ಸುಮಾರು 6 ಇದ್ದಾವೆ. ಇತ್ತೀಚೆಗೆ ಗೋಕಾಕ್ನಲ್ಲಿ ಒಂದು ಹೊಸ ಇದು ದೊಡ್ಡ ಜಿಲ್ಲೆ ಆದ್ದರಿಂದ ಇಲ್ಲೇ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡು 25 ವರ್ಷಗಳು ಪೂರೈಸಿರೋದ್ರಿಂದ ಇಲ್ಲಿ ಮತ್ತೊಂದು ಘಟಕ ಕಾಲೇಜು ಆಗಬೇಕು ಅಂತೇಳಿ ಸ್ಥಳೀಯ ನಮ್ಮ ಜಿಲ್ಲಾ ಮಂತ್ರಿಗಳು, ರಾಜ್ಯದ ಲೋಕಸಭೆ ಸಚಿವರು, ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳ ಮೇಲೆ ಒತ್ತಡ ತಂದು ಅವರಿಗೆ ವಿನಂತಿ ಮಾಡಿ ಇಲ್ಲಿ ದೊಡ್ಡ ಜಿಲ್ಲೆ ಇಲ್ಲಿ ಅವಶ್ಯಕತೆ ಇದೆ, ವಿಶ್ವವಿದ್ಯಾಲಯ ಇಲ್ಲೇ ಸ್ಥಾಪನೆ ಆಗಿರೋದ್ರಿಂದ 25 ವರ್ಷ ಪೂರೈಸಿರೋದ್ರಿಂದ ಮತ್ತೊಂದು ಘಟಕ ಕಾಲೇಜ್ ಮಾಡಬೇಕು ಅಂತೇಳಿ ಅವರು ವಿನಂತಿಸಿಕೊಂಡಿದ್ದ ಮೇರೆಗೆ ವಿಶ್ವವಿದ್ಯಾಲಯದ ಏನು ಅಲ್ಲಿ ಒಂದು ಗವರ್ನಿಂಗ್ ಕೌನ್ಸಿಲ್ ಏನಿದೆ ಅವರು ಒಂದು ತೀರ್ಮಾನವನ್ನು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ಸ್ವಂತ ಸಂಪನ್ಮೂಲ, ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ, ಸರ್ಕಾರದ ಯಾವುದೇ ಅದರಲ್ಲಿ ಯಾವುದೇ ಒಂದು ಅದರಲ್ಲಿ ಸರ್ಕಾರದ ಒಂದು ಹಣಕಾಸಿನ ಮತ್ತು ಅಥವಾ ಸರ್ಕಾರದ ಅನುಮತಿ ಕೇವಲ ಒಂದು ವಿಶ್ವವಿದ್ಯಾಲಯದಿಂದ ಮಾಡೋದಕ್ಕೆ ಮಾತ್ರ ಅನುಮತಿ ಕೊಡ್ತೇವೆ, ಆದರೆ ಹಣಕಾಸು ಇಲಾಖೆ ಅನುಮತಿ ಇದಕ್ಕೆ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಸ್ವಂತ ಸಂಪನ್ಮೂಲ ಆದ್ದರಿಂದ ಈ ವರ್ಷದಿಂದ ಅಲ್ಲಿ ಪ್ರಾರಂಭ ಆಗಿದೆ. 3 ವಿಭಾಗಗಳಲ್ಲಿ ಪ್ರಾರಂಭ ಆಗಿದೆ. ಅಲ್ಲಿ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರದಿಂದ ನಮಗೆ ಬೇಡಿಕೆ ಬಂದಿದ್ದಾವೆ. ಆದರೆ ನಮಗೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕೇತರ ಸಿಬ್ಬಂದಿಯನ್ನು ನಾವು ಪೂರ್ತಿ ನೇಮಕಾತಿ ಮಾಡ್ತಕ್ಕಂಥದ್ದು ಮೊದಲ ಆದ್ಯತೆ ಕೊಡ್ತಾ ಇದ್ದೀವಿ. ಖಂಡಿತ ಇದು ದೊಡ್ಡ ಜಿಲ್ಲೆ, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ. ನಾನು ಮಾನ್ಯ ಅಶೋಕ್ ಪಟ್ಟಣ್ ಅವರ ಏನು ಬೇಡಿಕೆ ಇದೆ ಅದನ್ನು ವರದಿ ತರಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇದನ್ನು ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಸೂಕ್ತ ಕ್ರಮ ತೆಗೆದುಕೊಳ್ಳುವಂಥ ಪ್ರಯತ್ನ. ರಾಜ್ಯದಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ದೊಡ್ಡದೊಂದು ಇದೆ ಸರ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ನಮ್ಮ ರಾಮದುರ್ಗ ತಾಲೂಕು ಅತಿ ದೊಡ್ಡದು, 135 ಗ್ರಾಮಗಳಿದ್ದಾವೆ. ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಜೊತೆಗೆ ಸರ್ ಒಂದು ಮನವಿ ಕೊಟ್ಟಿದ್ದಾನೆ ಈಗಾಗಲೇ. ಆದರೆ ಹೆಣ್ಣು ಮಕ್ಕಳಿಗೆ ಡಿಗ್ರಿವರೆಗೂ ನೀವು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಲ್ಲ ಫೀಸ್ನೊಳಗೆ, ಹೆಣ್ಮಕ್ಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ಕಾಲೇಜಿನೊಳಗೆ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇದೆ. ಇನ್ನೊಂದು ಕಾಲೇಜ್ ನೀವು ಕೊಡೋದು ಆಯಿತು ಅಂತಂದ್ರೆ ಮಹಿಳಾ ಕಾಲೇಜನ್ನು ಕೊಡಬೇಕು ಅನ್ನೋದು ಶಾಸಕರ ಪರವಾಗಿ ವಿನಂತಿ ಮಾಡ್ತೀವಿ. ಈಗ ನೋಡಿ, ರಾಜ್ಯದಲ್ಲಿ 440 ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು, ಅದರಲ್ಲಿ ಕೆಲವು ಲಾ ಕಾಲೇಜುಗಳಿದ್ದಾವೆ, ಕೆಲವು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಇದ್ದಾವೆ. ಈ ರೀತಿ ಇವೆಲ್ಲ ಸೇರಿ ಒಟ್ಟು 440 ಕಾಲೇಜು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಭಾಳ ಹಿಂದೆ ಒಂದು ಅವೈಜ್ಞಾನಿಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ರಾಜಕೀಯ ಒತ್ತಡಗಳಿಂದ ಪ್ರತಿಯೊಂದು ಹೋಬಳಿ ಕೇಂದ್ರದಲ್ಲಿ ಕಾಲೇಜುಗಳನ್ನು ತೆರೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇಲ್ಲ. ನನ್ನ ಒಂದು ಈ 2.5 ವರ್ಷಗಳ ಒಂದು ವೈಯಕ್ತಿಕ ಅನುಭವದಲ್ಲಿ ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1964ರಲ್ಲಿ ಮುನ್ಸಿಪಾಲಿಟಿಯಿಂದ ನಮ್ಮ ತಾತ ಅವರು ಕಾಲೇಜನ್ನು ಮಾಡಿದರು. ಮುನ್ಸಿಪಾಲಿಟಿಯಿಂದ ಕಾಲೇಜ್ ಮಾಡಿದರು, ಬಹುಶಃ ರಾಜ್ಯದಲ್ಲಿ ಪ್ರಪ್ರಥಮ. ಇವತ್ತು ಅದು ದೊಡ್ಡದಾಗಿ ಬೆಳೆದಿದೆ. ನಾನು ಈಗ ಮಂತ್ರಿಯಾಗಿ ಕೂಡ ನನ್ನ ಕ್ಷೇತ್ರದಲ್ಲಿ ಕೂಡ ನಗರದಲ್ಲಿ ಏನು ಇವತ್ತು ಒಂದೇ ಕಾಲೇಜ್ ಇದ್ದದನ್ನು ಮಹಿಳಾ ಕಾಲೇಜು ಮತ್ತು ಬಾಲಕರ ಕಾಲೇಜು ಅಂತಾಗಿತ್ತು. ಈಗ ಅಲ್ಲಿ ಮಹಿಳಾ ಕಾಲೇಜಿನಲ್ಲಿ ನೀವು ಹೇಳಿದಾಗೆ 2000ಕ್ಕಿಂತ ಹೆಚ್ಚು ಮಕ್ಕಳ ಓದ್ತಾ ಇದ್ದಾರೆ. ಬಾಲಕರ ಕಾಲೇಜಲ್ಲಿ ಕೇವಲ ಒಂದು 700-800 ಜನ ಮಕ್ಕಳಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಆಗಬೇಕು. ಮಾನಸಿಕವಾಗಿ ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವರು ಧೈರ್ಯವಾಗಿ ಅದನ್ನು ಮೆಟ್ಟು ನಿಲ್ತಕ್ಕಂಥ ಒಂದು ಮಾನಸಿಕ ಒಂದು ಬಲ ಬೆಳಬೇಕಾದ್ರೆ ಹೆಚ್ಚು ಸ್ಪರ್ಧೆ ಇರಬೇಕು. ಇವತ್ತು ಒಂದು ತರಗತಿಯಲ್ಲಿ ಒಂದು 50ರಿಂದ 75 ಅಥವಾ 100 ಜನ ಮಕ್ಕಳು ಕೂತಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಶೈಕ್ಷಣಿಕ ಒಂದು ಪ್ರಗತಿ ಏನಿದೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ
ಆ ಒಂದು ಕಲೆ ಏನಿದೆ, ಪ್ರತಿಭೆ ಏನಿದೆ, ಅದನ್ನು ನೀವು ಹೊರತರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಗಮನಿಸಿರ್ತಕ್ಕಂಥದ್ದು ಹೋಬಳಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಕಡೆ ಕಾಲೇಜ್ ಪೂರ್ತಿ ನೋಡಿದ್ರೆ 150ಕ್ಕಿಂತ ಕಮ್ಮಿ ಮಕ್ಕಳ ಸಂಖ್ಯೆ ಇದೆ. ಅಲ್ಲಿ ಯಾವುದೇ ರೀತಿ ಮಕ್ಕಳ ಒಂದು ಆತ್ಮಸ್ಥೈರ್ಯ ಅಲ್ಲಿ ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇಲ್ಲ. ಅದರಿಂದ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ, ಆದರೆ ಮಕ್ಕಳ ಒಟ್ಟಾರೆ ಇವತ್ತು ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಭವಿಷ್ಯತ್ತು ಬೇಕಾದರೆ ಮಕ್ಕಳು ನಗರದಲ್ಲಿ ಬಂದು ಒಂದು ಹೆಚ್ಚಿನ ಮಕ್ಕಳ ಜೊತೆ ಬೆರೆತಾಗ ಅವರಲ್ಲಿರ್ತಕ್ಕಂಥ ಏನು ಎಲ್ಲ ವಿಭಾಗಗಳು ಎಲ್ಲ ಭಾಗಗಳಿಂದ ಬರ್ತಕ್ಕಂಥ ಮಕ್ಕಳ ಜೊತೆ ಬೆರೆತಾಗ ನಮ್ಮ ಮುಂದೆ ಸಮಾಜದ ಒಡ್ತಕ್ಕಂಥ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ಎದುರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ಮೈಗೂಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದ ನಾನು ವೈಯಕ್ತಿಕವಾಗಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಮಾಡೋದು ಸೂಕ್ತ ಅಲ್ಲ. ಮಕ್ಕಳ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ಸಂಪರ್ಕದ ವ್ಯವಸ್ಥೆ ಬೆಳೆದಿದೆ, ಎಲ್ಲ ಆಗಿದೆ. ಸ್ವಲ್ಪ ಕೆಲವು ಇವತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಇದ್ದಾವೆ, ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಇವತ್ತು